SQLನಲ್ಲಿ ನ್ಯೂಮರಿಕ್ ಡೇಟಾ ಟೈಪ್ನ ಯಾಕೆ ಯೂಸ್ ಮಾಡ್ತಾರೆ? ಯೂಸ್ ಟು ಸ್ಟೋರ್ ನಂಬರ್ಸ್. ನಂಬರ್ಸ್ಗಳನ್ನು ಸ್ಟೋರ್ ಮಾಡೋದಕ್ಕೆ ನ್ಯೂಮರಿಕ್ ಡೇಟಾ ಟೈಪ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಏನೆಲ್ಲ ಬರುತ್ತೆ? ಇಂಟ್ ಅಥವಾ ಇಂಟೀಜರ್ ಕೀವರ್ಡ್ನ ಯೂಸ್ ಮಾಡಿ ಹೋಲ್ ನಂಬರ್ಸ್ಗಳನ್ನು ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 10 - 50. ಸ್ಮಾಲ್ ಇನ್ ಕೀವರ್ಡ್ನ ಯೂಸ್ ಮಾಡಿ ಸ್ಮಾಲ್ ರೇಂಜ್ ಆಫ್ ಹೋಲ್ ವ್ಯಾಲ್ಯೂಸ್ಗಳನ್ನು ಹೋಲ್ ನಂಬರ್ಸನ್ನು ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 256. ಬಿಗ್ ಇಂಟ್ ಕೀವರ್ಡ್ನ ಯೂಸ್ ಮಾಡಿ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲ್ ನಂಬರ್ಸ್ಗಳನ್ನು ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 9876543210. ಡೆಸಿಮಲ್ ಅಥವಾ ನ್ಯೂಮರಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿ ಫಿಕ್ಸ್ಡ್ ಪಾಯಿಂಟ್ ನಂಬರ್ಸ್ ಅಥವಾ ಎಕ್ಸಾಕ್ಟ್ ವ್ಯಾಲ್ಯೂಗಳನ್ನು ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1234.56 ನಂಬರ್ಸ್ನಲ್ಲಿ ಟೋಟಲ್ ಆಗಿ 6 ಡಿಜಿಟ್ಸ್ಗಳಿದೆ. ಹಾಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ. ಅದನ್ನು ನಾವು 6,2 ಅಂತ ಡಿಫೈನ್ ಮಾಡ್ತೀವಿ. ಫ್ಲೋಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿ ಸಣ್ಣ ಫ್ಲೋಟಿಂಗ್ ಪಾಯಿಂಟ್ ನಂಬರನ್ನು ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 12.3456. ರಿಯಲ್ ಅಥವಾ ಡಬಲ್ ಕೀವರ್ಡ್ನ ಯೂಸ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಫ್ಲೋಟಿಂಗ್ ನಂಬರ್ಸನ್ನು ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1.234567.